ಬಾಳ ಬಲ ವೇದಾಂತ ಕೇಸರಿ ಬಾಳ ಗಂಜನೆ ಕೇಳುವ ತನಕ ಬಾಳ ಕೂಗುತ್ತಲೆಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುಮಗಂಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ಥ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಪರವತಾರಿ ಮುಮುಕ್ಷುಗಳ ಉದ್ಧಾರಕರು ದಯಾಮಯಗಳು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನೇರ ನಿಷ್ಠುರವಾದಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸಿ ತಮ್ಮೆಲ್ಲರಿಗೂ ವಂದಿಸಿ ಈ ದಿನ ಸಿದ್ಧಾರೂಢ ಮಹಾಸ್ವಾಮಿಗಳ ವಚನ ವೇದ ಅಮೃತ ಎನ್ನುವ ಗ್ರಂಥವನ್ನು ಸಂಗ್ರಹಿಸಿದಂಥ ಫಕೀರಪ್ಪ ಪೂಜ್ಯರಿಗೂ ಪ್ರಕಾಶಗೊಳಿಸಿದಂಥ ಹೇಮಕೂಟದ ಸದ್ಗುರುಗಳಿಗೂ ಈ ಗ್ರಂಥಕ್ಕೆ ಭಕ್ತಿಯ ಕಾಣಿಕೆಯ ಸೇವೆಯನ್ನು ಸಲ್ಲಿಸಿದ ಶ್ರೀಮತಿ ರಾಮಲಕ್ಷ್ಮಿ ದಯಾಸಾಗರ್ ಅವರನ್ನು ಸ್ಮರಿಸಿಕೊಂಡು ಗ್ರಂಥದ ಇಂದಿನ ವಿಷಯದಲ್ಲಿ ನಾವು ನೀವು ಪ್ರವೇಶವಾಗೋಣ. ನಿನ್ನೆ ದಿನ ಅನಂತ ವಿಚಾರಗಳನ್ನು ನಮ್ಮ ನಿಮ್ಮ ಅನುಭವಕ್ಕೆ ಮಹಾತ್ಮರು ತಂದುಕೊಡಲಾಗಿ ನಾವು ಅಂಥಪ್ಪ ಮಹಾತ್ಮರಿಗೆ ಶರಣಾಗತರಾಗಬೇಕಾಗಿತ್ತು, ಮೋಕ್ಷವನ್ನು ಪಡಿಬೇಕಾಗಿತ್ತಂದರೆ ಅದಕ್ಕೆ ನಾವಾಗಿಯೇ ಹೋಗುವಂಥ ಒಬ್ಬ ಅಧಿಕಾರಿ ಬೇಕು ಅಂತ. ಪ್ರತಿಯೊಂದಕ್ಕೂ ಒಬ್ಬ ಅಧಿಕಾರಿ ಅನ್ನುವಂಥದ್ದು ಬಹಳ ಮುಖ್ಯ. ಅಧಿಕಾರಿ ಅಂದ್ರೇನು? ಆಯಾ ವಿಷಯದಲ್ಲಿ ಸಾಮರ್ಥ್ಯವುಳ್ಳವನು, ಅದನ್ನು ಸಾಧಿಸಬೇಕು ಅನ್ನುವ ಭಾವದಿಂದ ಕೂಡಿದವನು. ಅಂಥವನು ಮಾತ್ರ ಇದಕ್ಕೆ ಯೋಗ್ಯ ಅಂತ ಪ್ರತಿಯೊಂದಕ್ಕೆ ಹೇಳ್ಯಾರ ಅವರು. ಶಾಸ್ತ್ರಗಳಲ್ಲಿ ಅಧಿಕಾರಿ ಅಂತ ಯಾರಿಗೆ ಕರೆದ್ರು ಅಂದರೆ ಮೋಕ್ಷದ ಅಪೇಕ್ಷೆ ಯಾರಿಗೆ ಉಂಟೋ ಅವರೇ ಇದಕ್ಕೆ ಅಧಿಕಾರಿಗಳು. ಭೋಗದ ಅಪೇಕ್ಷೆ ಇದ್ದವರು ಈ ಮೋಕ್ಷಕ್ಕೆ ಅಧಿಕಾರಿಗಳಲ್ಲ. ಭೋಗದ ಅಪೇಕ್ಷೆ ಇದ್ದವರು ಯೋಗದ ಅಪೇಕ್ಷೆ ಹಂಗಾಗ್ತದೆ.
ಯೋಗದ ಅಪೇಕ್ಷೆ ಇದ್ದವರಿಗೆ ಭೋಗದ ಅಪೇಕ್ಷೆ ಆಗೋದಿಲ್ಲ. ಕಾರಣ ಸಮಾಜದಲ್ಲಿ ಲೌಕಿಕದಲ್ಲಿ ದೇಶವನ್ನು ಕಾಯುವಂಥ ಸೈನಿಕರ ಭರ್ತಿಯನ್ನು ಮಾಡ್ತಾರೆ, ಸೈನಿಕರನ್ನು ಭರ್ತಿ ಮಾಡ್ತಾರೆ. ಬಹಳ ವಿದ್ಯಾವಂತ ಅಂದ್ರೆ ಬಹಳ ಕಲಿತನ, ಆದರೂ ಆ ಒಂದು ಸೈನ್ಯದಲ್ಲಿ ಆತನ ಭರ್ತಿ ಮಾಡ್ಕೊಂತಾರೆ. ಏನಂದ್ರೆ ಮಾಡ್ತಾರೆ. ವಿದ್ಯೆನೂ ಇರಬೇಕು, ವಿದ್ಯೆದ ಜೊತೆಯಲ್ಲಿ ಶರೀರದ ಧಾರ್ಢ್ಯತೆನೂ ಇರಬೇಕು. ಶರೀರ ವಿದ್ಯೆ ಭಾಳ ಅದ, ತಲೆಯಲ್ಲಿ ವಿದ್ಯೆ ಅದ, ಆದರೆ ಆತ ಅಂಗವಿಕಲ. ಆತನಿಗೆ ಮಿಲಿಟ್ರಿಯಲ್ಲಿ ತಗೊಂತಾರೇನು, ಆ ಗ್ರೌಂಡಿಗೆ ಕೂಡ ಒಳಗೆ ಕರ್ಕೋದಿಲ್ಲ. ನೀನು ಯಾಕೆ ಬಂದಿದ್ದ ಇಲ್ಲಿಗೆ ಅಂತ ಕೇಳ್ತಾರ. ಗ್ರೌಂಡಿನ ಒಳಗೆ ಕರ್ಕೋದಿಲ್ಲ. ಅವನಿಗೆ ದೇಹದ ಎತ್ತರ, ಅಗಲ, ದೇಹ ದಾರ್ಢ್ಯ ಮತ್ತು ಅಂಗಗಳ ನ್ಯೂನ್ಯತೆ ಯಾರಿಗೆ ಇಲ್ಲ ಅಂಥ ವ್ಯಕ್ತಿಯನ್ನು ಮಾತ್ರ ಸೈನ್ಯದಲ್ಲಿ ಭರ್ತಿ ಮಾಡ್ತಾರೆ. ಸೈನ್ಯಕ್ಕೆ ಸೇರಲಿಕ್ಕೆ ಅವನೇ ಅಧಿಕಾರಿ, ಅಂಗವಿಕಲನಲ್ಲ ಅಂತ. ಆದರೆ ಬಹಳ ವಿದ್ಯೆ ಕಲ್ತಾನ, ಬುದ್ಧಿವಂತಾನ, ಆದರೆ ಬೇರೆ ಬೇರೆ ಉದ್ಯೋಗ ಅವಲ್ಲ. DC ಆಫೀಸಲ್ಲಿ ಉದ್ಯೋಗ ಅವ, ಅಥವಾ ತಹಸೀಲ್ ಆಫೀಸಲ್ಲಿ ಉದ್ಯೋಗ ಅವ, ಬೇರೆ ಬೇರೆ ಇಲಾಖೆಗಳಲ್ಲಿ ಉದ್ಯೋಗ ಇದ್ರೂ ಕೂಡ ಅಲ್ಲಿ ಯಾರಿಗೆ ಮೊದಲು ಪ್ರಾಮುಖ್ಯತೆ ಅಂದರೆ ಅಂಗವಿಕಲರಿಗೆ ಮೊದಲು ಉದ್ಯೋಗ ಕೊಡ್ತಾರೆ. ಅಂಗವಿಕಲರಿಗೆ ಮೊದಲು ಪ್ರಾಧಾನ್ಯತೆ. ಹೌದಿಲ್ಲ? ಇಲ್ರಿ ನನ್ನ ಕೈ ಕಾಲು ಎಲ್ಲ ಸರಿಯಾವ, ಅದಕ್ಕಾಗಿ ನನ್ನನ್ನು ಯಾಕೆ ನೀವು ಭರ್ತಿ ಮಾಡಂಗಿಲ್ಲ ಅಂದ್ರೆ, ತಮ್ಮ ಕೈ ಕಾಲು ಕೆಲಸ ಇಲ್ಲಿಲ್ಲ, ಬುದ್ಧಿ ಕೆಲಸ ಅದಂತಾರ. ಇಲ್ಲಿ ಬುದ್ಧಿ ಕೆಲಸ ಅದ, ಅಲ್ಲಿ ಯುದ್ಧ ಮಾಡುವಾಗ ದೇಹದ ಕೆಲಸ ಅದ. ಅದಕ್ಕೆ ಅಲ್ಲಿ ಅವನ ಅಧಿಕಾರಿ, ಅದೇ ಅಂಗವಿಕಲ ಇಲ್ಲಿ ಅಧಿಕಾರಿ. ನೋಡ್ರಿ, ಅರ್ಥ ಆಯ್ತಲ್ಲ? ಇದರಂಗ ಮೋಕ್ಷಕ್ಕೆ ಸದ್ಗುರುವಿನಲ್ಲಿಗೆ ಬರಲಿಕ್ಕೆ ಯಾರು ಅಧಿಕಾರಿ ಅಂದ್ರೆ, ಅವನಿಗೆ ಹಿಂದಿನ ಜನ್ಮದ ಈಶ್ವರ ಕೃಪೆ ಆಗಿರಬೇಕು ಮತ್ತು ಆತನಿಗೆ ವೇದ ಕೃಪೆ ಆಗಿರಬೇಕು. ಆ ನಂತರದಲ್ಲಿ ಆತನಿಗೆ ಗುರು ಕೃಪೆ ಆಗುವುದು. ಎಷ್ಟೋ ಜನ ಕರ್ಮದ ವಾಕ್ಯಗಳನ್ನು ಕೇಳಿ ಎಚ್ಚರಾಗಿ ಕರ್ಮ ಮಾಡಕ್ಕೆ ಹೊರಟರಿಲ್ಲ. ಆ ವಾಕ್ಯಗಳು ಯಾವ ವಾಕ್ಯಗಳು? ಕರ್ಮದ ವಾಕ್ಯಗಳು. ಕರ್ಮ ಯಾರು ಹೇಳ್ಯಾರ? ಭಗವಂತ ಹೇಳಿಲ್ಲ, ಪರಮಾತ್ಮ. ಆ ವಾಕ್ಯಗಳ ಕೇಳ್ಯಾರಂತ ಅರ್ಥ ಆಯ್ತಲ್ಲ. ಅದಕ್ಕೆ ಗುರುವಿನಲ್ಲಿಗೆ ಬರೋದಕ್ಕಿಂತ ಮುಂಚೆ ವೇದ ವಾಕ್ಯ ಕಿವಿಯಲ್ಲಿ ಬಿದ್ದಿರಬೇಕು. ಅಂದಾಗ ಬರ್ತಾರಂತ ಅರ್ಥ ಮಾಡ್ತಾರೋ. ಆಮೇಲೆ ಗುರು ಕೃಪೆ ಆದ್ಮೇಲೆ ವೇದ ಕೃಪೆ ಅಂತಿರೋ. ವಿಚಾರ ಮಾಡಿದಾಗ ಅದು ಸಮತ್ವ ಅಂತಿರ್ಬೋದು, ಇಲ್ಲ ಅಂತಲ್ಲ. ಆಳವಾಗಿ ವಿಚಾರ ಮಾಡಿದ್ರೆ ಎಲ್ಲೋ ಅಂಥಪ್ಪ ಪೂರ್ವ ಜನ್ಮದ ಈಶ್ವರ ಕೃಪೆಯನ್ನ ಆದಂತ ಜೀವಿಗೆ ಎಲ್ಲೋ ಒಂದು ಶಬ್ದವನ್ನು ನೋಡಿ ಅಥವಾ ಅವರ ಘೋಷಣೆಗಳನ್ನು ನೋಡಿ ತತ್ವಮಸಿ ತತ್ವಮಸಿ ಅಂತಕ್ಕಂಥ ವಾಕ್ಯ, ಇದೇನು ಆಶ್ಚರ್ಯ! ಇಂಥ ಎಲ್ಲ ಶಬ್ದಗಳನ್ನ ಕೇಳಿದ ತಕ್ಷಣ ಅದನ್ನು ತಿಳ್ಕೋಬೇಕು ಅನ್ನುವಂಥ ಅಪೇಕ್ಷೆ ಉತ್ಪತ್ತಿ ಆಗ್ತದ. ಗುರುವಿನಲ್ಲಿ ಬರ್ತಾನೆ, ಗುರುವಿನ ಕೃಪೆ ಆಗ್ತದ ನೋಡ್ರಿ. ಆಮೇಲೆ ಅವನಿಗೆ ಅಂತಃಕರಣ ಕೃಪೆ, ಈಶ್ವರ ಕೃಪೆ, ವೇದ ಕೃಪೆ, ಗುರು ಕೃಪೆ, ಅಂತಃಕರಣ ಕೃಪೆ. ಅದರಿಂದ ಏನು ಪ್ರಯೋಜನ ಏನಾತ್ರಿ
ಅಂದರೆ ಅದಕ್ಕೊಂದು ಸಣ್ಣ ದೃಷ್ಟಾಂತ ಕೇಳಿರಿ ವೇದಾಂತದಲ್ಲಿ. ಬಹಳ ಹಸಿವೆ ಆದವನಿಗೆ ಹಸಿವೆ ಆಗ್ಯದ, ರಾಯಚೂರಿಗೆ ಬಂದಾನ. ರಾಯಚೂರಲ್ಲಿ ಮಧ್ಯಾಹ್ನ ಆಗ್ಯದ, ಹಸಿವು ಭಾಳ ಆಗ್ಯದ, ಊಟ ಮಾಡಬೇಕು ಅಂತ ತಾಳಲಾರ್ದೆ ಖಾನಾವಳಿ ನೋಡ್ತಾನ. ಅಲ್ಲಿ ಎಲ್ಲೆಲ್ಲಿ ಖಾನಾವಳಿ ಅವಂತ ಹುಡುಕ್ತಾ ತಾನೇ ಹೋತಾನೋ. ತಾನಿದ್ದಲ್ಲಿ ಖಾನಾವಳಿಯವ್ರು ಬರ್ತಾರ, ಕುಕ್ಕೆ ಅಂತ, ಹಣ್ಣು ತರಕಾರಿ ಕಾಯಿಪಲ್ಯ ಅಂತ ಬರ್ತಾರಲ್ಲ, ಅದ್ರಂಗೆ ಅವರೇ ಬರ್ತಾರೆ. ಖಾನಾವಳಿ ಇದ್ದಲ್ಲೇ ಹಸಿವಾದವನು ತಾನೇ ಹೋಗ್ತಾನ. ಅಂದಾಗ ಮೋಕ್ಷದ ಅಪೇಕ್ಷೆ ಆದವನಿಗೆ ಗುರುಗಳು ಮೋಕ್ಷ ಬೇಕೇನಂತ ಅವ್ರು ಹೋಗ್ತಾರೇನು? ಶಿಷ್ಯರೇ ಹುಡುಕ್ಯಾಂತ ಹೋಗ್ತಾರೆ. ಅವನು ಹೋದ. ಯಾರ ಅಧಿಕಾರಿ? ಹಸಿವಾದವನಿಗೆ ಅಧಿಕಾರಿ ವಿನ ರಾಯಚೂರಲ್ಲಿ ಇರುವಂತ ಎಷ್ಟೋ ಜನ ಯಾರೂ ಖಾನಾವಳಿಗೆ ಅಧಿಕಾರಿಗಳಲ್ಲ, ಅನಧಿಕಾರಿಗಳವರು. ಹಸಿವಾಗಿಲ್ಲಲ್ಲ, ಅವ್ರು ಯಾಕೆ ಬರ್ತಾರೆ ಊಟಕ್ಕೆ? ಮತ್ತೆ ಅಲ್ಲಿ ಏನು ವಿಷಯಪ್ಪ? ಅವತ್ತಿನ ದಿನ ಅವರು ಏನು ಅಡಿಗೆ ಮಾಡಿರ್ತಾರೆ ಪದಾರ್ಥ, ಕಾಳು ಪಲ್ಯ ಚಪಾತಿ ಚಿತ್ರಾನ್ನ ಏನು ಮಾಡಿರ್ತಾರ ಅದೇ ವಿಷಯ ಅಥವಾ ಪದಾರ್ಥ. ನೀವು ಹೋದಗಳಿಗೆ ಬೇಕಿದ್ದದ್ದು ಮಾಡಿ ನೀಡ್ತಾರೆ ಏನವರು. ಹೋಟೆಲ್ನಾಗಲ್ಲ, ನಿನಗೇನು ಬೇಕಾದ್ರೆ ಅಂತ ತಂದು ಕೊಡ್ತಾರೆ. ಖಾನಾವಳಿ ಅಂದ್ರೆ ಅವ್ರು ಏನು ಮಾಡಿರ್ತಾರ ಅದನ್ನೇ ತಿಂದು ಬರ್ಬೇಕಲ್ಲ. ಇದು ಆಯ್ತು. ಸಂಬಂಧ ಏನ್ರಲ್ಲಿ? ಸಂಬಂಧ ಏನದ? ಹಸಿವಾಗದಂತ ಹೋಗಿ ಮುಖ ತೊಳ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಆತ ನೀಡಿದ, ನೀವು ಉಂಡಿ ಬಂದಿ. ಏನು ಸಂಬಂಧ ಅದಲ್ಲಿ? ದುಡ್ಡಿನ ಸಂಬಂಧ ಅದ. ನೀ ದುಡ್ಡು ಕೊಟ್ಟಿದ್ದಿ, ಅವನಿಗ ಊಟ ಕೊಟ್ಟಾನ. ಹೌದಲ್? ಸುಮ್ಮನೆ ಕೊಡ್ತಾರೇನವ್ರು? ಮತ್ತೆ ಇಷ್ಟೆಲ್ಲ ಆದಮೇಲೆ ಪ್ರಯೋಜನ ಏನಾಯ್ತು ಅವನಿಗೆ ಅಂದ್ರೆ, ಹಸಿವೇನಾಗಿತ್ತಲ್ಲ, ಹಸಿವಿನ ದುಃಖ ಹೋದದ್ದೇ ಪ್ರಯೋಜನ. ಆನಂದ ಆಯ್ತಿಲ್ಲ ಅವನಿಗೆ. ಯಾಕೆ ಆನಂದ ಆಯ್ತು? ಹಸಿವಿನಿಂದ ದುಃಖ ಆಗಿತ್ತು, ಅನ್ನ ಸಿಕ್ಕಾಗ ಆನಂದ ಆಯ್ತು. ನೋಡ್ರಿ ಅವನಿಗೆ ಆಗತ್ತೆ. ಅಂದ್ರೆ ಇವು 4 ಬೇಕಾಯ್ತು. ಇಲ್ಲಿ ಕೂಡ ಮೋಕ್ಷಕ ಅಧಿಕಾರಿ. ಯಾರಿಗೆ ಅಧಿಕಾರಿ? ನಾನು ಮೊದಲೇ ಹೇಳಿನಲ್ಲ, ಅತ್ಯಂತ ದುಃಖವನ್ನ ಕಳೆದುಕೊಂಡು ಆನಂದ ಪಡಿಬೇಕು ಅನ್ನುವಂಥ ಉತ್ಕಟ ಹಸಿವು ಯಾರಿಗಾಗದ ಅವನು ಮಾತ್ರ ಮೋಕ್ಷಕ ಅಧಿಕಾರಿ. ಅಂಥಪ್ಪ ಶಿಷ್ಯನೇ ಸದ್ಗುರುಗಳಿಗೆ ಶಿಷ್ಯ. ನೋಡ್ರಿ, ಹಸಿವಾದವನ ಅಧಿಕಾರ ಅಲ್ಲ. ಇಲ್ಲಿ ಜಗತ್ತಿನಲ್ಲಿ ನಾವೆಲ್ಲರೂ ಶಿಷ್ಯರಾಗಿವಿ. ಬಹಳ ಮಂದಿ ಎದಕ್ಕಾಗಿವಂತ ಗೊತ್ತಿಲ್ಲ. ನಾವು ಶಿಷ್ಯರೇ ಎದಕ್ಕಾಗಿವಂತ ಗೊತ್ತಿಲ್ಲ, ಯಾವ ಕಾರಣಕ್ಕಾಗಂತ ಗೊತ್ತಿಲ್ಲ. ಅವನು ಕೇಳ್ತಾರ, ಯಾವ ಊರ್ಲಿಂದ ಬಂದಿ? ಖಾನಾವಳಿ ಕೇಳ್ತಾರ, ಸಹಜವಾಗಿ ಖಾಲಿ ಇರ್ತಾರೆ, ಕೇಳ್ತಾರೆ ಎಂಥ ಊರು, ಹೀಗೆ ಯಾಕೆ ಬಂದಿದ್ದಿ ಅಂತ ಎಲ್ಲ ಹೇಳಿ ಹಸಿವಾಗಿತ್ರಿ, ಅದಕ್ಕೆ ಹುಡುಕ್ತಾ ಬಂದಂತ ಹೇಳ್ತಾನಿಲ್ಲ. ಇಲ್ಲಿ ಗುರುಗಳನ್ನು ಕೇಳಂಗಿಲ್ಲ ಆ ಪ್ರಶ್ನೆ. ನಮ್ಮ ಬಸವಾನಂದರಾದ್ರೆ ಕೇಳ್ತಿದ್ರು. ಅವ್ರಿಗೆ ಯಾರಾದ್ರೂ ಶಿಷ್ಯರು ನಮಗೆ ಉಪದೇಶ ಬೇಕು ಅಂತ ಕೇಳಿದ್ರೆ, ನಿಮ್ಗೆ ಗೊತ್ತದ ಎಲ್ಲರಿಗೆ, ನಿಮ್ಗೆಲ್ಲರಿಗೂ ಗೊತ್ತಿದ್ದೆ, ಅನುಭವ ಇದ್ದಿದ್ದು ಹೇಳ್ತೀನಿ. ತಮ್ಮ ಉಪದೇಶ ಎದು ಸಲ ತಗೊಂತಿದ್ದೀನಿ ಅಂತ ಕೇಳ್ತಾರೆ. ಮೊದಲೇ ಉಪದೇಶ ಅವರು ಮೊದಲೇ ಪ್ರಶ್ನೆ ಅದು ಬಂದ್ ಮಾಡುವ ಟಿ ಮೊಬೈಲ್
ಮೊಬೈಲ್ ತಾನೆ, ನನ್ನ ಮೊಬೈಲ್ ತ ಹೇಳ್ತಿದ್ರು, ಉಪದೇಶ ಎದಕ್ಕಾಗಿ ಉಪದೇಶ ತಗೊಂತಿದ್ದಪ್ಪ ನೀನು? ಯಾಕಂದ್ರೆ ನಾವು ಯಾವುದಕ್ಕೋಸ್ಕರ ಶಿಷ್ಯರಾಗಿ ಗುರುಗಳಲ್ಲಿ ಬಂದೀವಿ ಅನ್ನೋದು ನಮಗೆ ಪ್ರಜ್ಞೆ ಇರಬೇಕು. ಅವನು ಹೇಳ್ತಾನೆ ಹಸಿವಾಗ್ಯದ ಅದಕ್ಕೆ ಬಂದೀನಿ ಅಂತ ಅವನು ಹೇಳ್ತಾನೆ. ಆದರೆ ನಮಗೆ ದುಃಖ ಆಗ್ಯದ ಅಂತ ನಾವು ಬಂದವರಲ್ಲ, ದುಃಖ ಆಗ್ಯದ ಅಂತ ಬಂದವರಲ್ಲ. ನಾವು ಭೋಗವನ್ನ ಪಡಿಲಿಕ್ಕೆ ಬಂದೀವಿ ವಿನಃ ಆನಂದವನ್ನ ಪಡಿಲಿಕ್ಕೆ ಬಂದಂತ ಶಿಷ್ಯರು ಬಹಳ ಕಡಿಮೆ ಜಗತ್ತಿನಲ್ಲಿ. ಮತ್ತ ನಾವು ಕೂಡ ಯಾಕೆ ಉಪದೇಶ ತಗೊಂತಿದ್ದೆ ಅಂತ ನಾವು ಕೇಳಂಗಿಲ್ಲ, ಮತ್ತು ಅವರಾದ್ರೂ ಯಾಕೆ ತಗೊಂತೀವಿ ಅಂತ ಅವರು ಕೇಳಂಗಿಲ್ಲ. ಅವ್ರದ್ದು ಅವ್ರಿಗೆ ಚಲೋ, ನಮ್ಮದು ನಮಗೆ ಚಲೋ ಇರಲಿ. ಇಲ್ಲಿ ಅಧಿಕಾರಿ ವಿಷಯ ಏನಾದಿಲ್ಲ ಅಂದ್ರೆ ಭೋಗದ ವಿಷಯ ಇಲ್ಲ, ಆನಂದದ ವಿಷಯ ಅದ. ಇದು ಕಲ್ಪನೆ ಇಡಬೇಕು, ಕೇಳೋರ ಕಲ್ಪನೆಯಲ್ಲಿರಬೇಕು, ಹೇಳೋರಿಗೆ ಕಲ್ಪನೆ ಇರಬೇಕು. ಇಲ್ಲಿ ವಿಷಯ ಏನಾದ ಇಹಲೋಕದ ಭೋಗ ಭಾಗ್ಯದ ವಿಷಯ ಅಲ್ಲ. ಪುಣ್ಯ ಮಾಡಿ ಪರಲೋಕದ ಸ್ವರ್ಗಲೋಕದ ಭೋಗ, ಆನಂತರ ವಿಷ್ಣು ಬ್ರಹ್ಮಲೋಕದ ವಾಸ ಇಲ್ಲಿ ಏನಾದಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಜನನ ಮರಣವನ್ನ ಕಳ್ಕೊಡೋದೇ ಇಲ್ಲಿ ಮೋಕ್ಷದ ವಿಷಯ ಅದ. ಜನನ ಮರಣ ಮತ್ತು ಸಂಬಂಧ ಏನಾದ್ರೂ ಇಲ್ಲಿ ಸಂಬಂಧ ಪ್ರಯೋಜನ ಅಂತ ಆಯ್ತು. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಯ್ತು. ವಿಷಯ ಏನದ ವೇದಾಂತನೇ ವಿಷಯ. ಇಲ್ಲಿ ಬ್ರಹ್ಮವಿದ್ಯೆ ಪರಮಾತ್ಮನ ಕುರಿತು ವಿಚಾರ ಮಾಡೋದಾದ. ಅದು ಎಲ್ಲರೂ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಅಂತ ಹೇಳ್ತೀವಲ್ಲ. ಬ್ರಹ್ಮ ಅಂದ್ರೆ ಏನು, ಬ್ರಹ್ಮನ ಇರುವಿಕೆ ಏನು, ಬ್ರಹ್ಮನ ಲಕ್ಷಣ ಏನು, ಆ ಬ್ರಹ್ಮ ಅಪೂರ್ಣನೋ ಪೂರ್ಣನೋ, ಅವನು ಅಂತರ್ಯಾಮಿಯೋ ಅಥವಾ ಬಹಿರಂಗದವನೋ, ಅಥವಾ ಅಂತರಂಗ ಮತ್ತು ಬಹಿರಂಗದಲ್ಲಿ ಏಕವಾಗಿರುವನೋ, ಅದೆಲ್ಲ ವಿಚಾರ ಮಾಡಿ ಆ ಒಂದು ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳುವುದೇ ಇಲ್ಲಿ ವೇದಾಂತದ ಮುಖ್ಯವಾದ ಗುರಿ. ಭೋಗದ ವಿಷಯ ಎಲ್ಲ ನೋಡ್ರಿ. ಇದೇ ವಿಷಯದಿಂದ ಪ್ರಯೋಜನ ಏನಾತ್ರಿ ಅಂದ್ರೆ ಅವನಿಗೆ ಪರಮಾನಂದ ಆಗ್ಯದಲ್ಲ. ನಿನ್ನೆ ಹೇಳಿದವಲ್ಲ, ಎಂಥ ಆನಂದ ಅಂದ್ರೆ ಅವನಿಗೆ ಹೇಳತಿರದ ಆನಂದ. ಅಂಥ ಆನಂದವನ್ನ ಪಡೆಯೋದಿಲ್ಲಿ. ಹಾಗೆ ಮುಂದ ಇಂಥ ವ್ಯಕ್ತಿ ಏನಾಗ್ತಾನಂದ್ರೆ ಆತ ಮುಕ್ತನಾಗ್ತಾನ ನೋಡ್ರಿ. ಸಂಬಂಧ ಗುರು ಶಿಷ್ಯರ ಸಂಬಂಧ. ಅಲ್ಲಿ ಹಣದ ಸಂಬಂಧ ಅದ, ದುಡ್ಡಿನ ಸಂಬಂಧ ಅದ. ಇಲ್ಲಿ ಗುರು ಶಿಷ್ಯರ ಸಂಬಂಧ. ಅದಕ್ಕಾಗಿ ಇವತ್ತ ಯಾಕೆ ಮೋಕ್ಷದ ವಿಚಾರಗಳು ಬಹಳಷ್ಟು ಕೇಳಿದ್ರು ಕೂಡ ನಮಗೆ ಯಾಕೆ ಶ್ರದ್ಧೆ ಬರ್ತಿಲ್ಲ ಅಂದ್ರೆ ಗುರು ಶಿಷ್ಯರಾಗಿ ಪೇಳುವುದೇಶೆ ಅಂತ ಅವರೊಂದು ಹೇಳ್ಬೇಕಂದ್ರು. ಗುರು ಶಿಷ್ಯರಾಗಿ ಹೇಳಬೇಕು, ಗುರುವಾಗಿ ಹೇಳಬೇಕು, ಶಿಷ್ಯರಾಗಿ ಕೇಳಬೇಕಂದ್ರು. ಇಲ್ಲಿ ಶಿಷ್ಯರಾಗೋದು ಬೇಕಾಗಿಲ್ಲ. ಏನಪ್ಪ, ಶಿಷ್ಯರಾಗೋದು ಬೇಕಾಗಿಲ್ಲ. ಆದ್ರೆ ಮೋಕ್ಷ ಪಡಿಬೇಕನ್ನೋದು ಅಪೇಕ್ಷೆ. ಸುಮ್ಮನಾಗದು ವಿಧಿಗಳೊಂದಿದ ಮುಕ್ತಿ ಅಂತ ನಿಜಗೊಂಡು ಹೇಳಿಲ್ಲ. ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ಅರಿಯದೆ ಹೃದಯದ ಭೋಗದ ಇಚ್ಛೆ ದೊರೆಯದೆ. ಈ ರೀತಿ ವಿಧಿಗಳನ್ನು ಹೇಳ್ಯಾರ. ಯಾಕಂದ್ರೆ ಶಿಷ್ಯರಾದ್ರೆ ಗುರುವಿನ ಸೇವೆ ಮಾಡ್ಬೇಕಲ್ಲ, ಸೇವೆ ಮಾಡಬೇಕಲ್ಲ ಅಂತ ಭಯ ಆಗದಷ್ಟೇ.
ಇನ್ನು ಸೇವೆ ಮಾಡಲೇಬೇಕು ಅಂತಂದ್ರೆ ಗುರುಗಳ ಸಮೀಪ ಈಗಿನ ಕಾಲದಲ್ಲಿ ಯಾರೂ ಬರಂಗಿಲ್ಲ. ಬೇಕಾದ್ರೆ ನಿನಗೆ ಬಟ್ಟೆ ಇಲ್ಲ, ಬಟ್ಟೆ ಕೊಡಿಸ್ತೀನಿ, ರೊಕ್ಕ ಇಲ್ಲ, ರೊಕ್ಕ ಕೊಡ್ತೀನಿ, ಸೇವೆ ಮಾಡಕ್ ಆಗೋದಿಲ್ಲ ಅಂತ ಎಷ್ಟೋ ಮಂದಿ ಹೇಳ್ತಾರೆ. ಯಾಕಂದ್ರೆ ಅದೊಂದು ಅಭಿಮಾನದ ಕೆಲಸ, ಅಭಿಮಾನ. ಆದ್ರೆ ಅವ್ರ ಮಹಾತ್ಮ ಹೇಳ್ತಾರ, ಗುರುಪಾದ ಸೇವೆ ಒಲವಿಂದ ಮಾಡದೆ. ಗುರುಪುತ್ರನೇ ಆಗಿಲ್ಲ, ಗುರುಪಾದ ಸೇವೆ ಇಲ್ಲಿಂದ ಮಾಡಂತ. ಗುರುಪುತ್ರ ಆದಮೇಲೆ ಒಂದು ವೇಳೆ ಗುರುವಿನ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗುತ್ತದಿಲ್ಲಂತಲ್ಲ. ಈ ಕಲಿಯುಗದಲ್ಲಿ ನೇಮ ನಾ ಹೇಳಿದ್ನಲ್ಲ, ಗುರುಗಳು ಕೂಡ ಎಷ್ಟು ನಮೂನೆ ಆಗಿವೆ ಅಂತಂದ್ರೆ ವಿಚಿತ್ರ. ಇಲ್ಲೇ ಬಹಳ ದೂರಿಲ್ಲ, ಮಠಮಾರ ಸಮೀಪ ಬೇರೆ ಒಂದು ಊರು. ಆ ಊರಲ್ಲಿ ಒಬ್ರು ಗುರುಗಳಾಗ್ಯಾರ. ಅವರು ಈಗನ ಆರ. ಆ ಊರಲ್ಲಿ ಸುಮಾರು 5-6 ಜನ ಗುರುಗಳಾರಂತ. ಮನೆಗೊಬ್ರು ಸಾಯಂಕಾಲ ಆದ ತಕ್ಷಣ ಒಬ್ಬೊಬ್ಬ ಗುರು ಹುಡ್ತಾನೆ. ಅಲ್ಲಿ ಸಂಜೆ ಹೊತ್ತು ಆದಳು ಒಬ್ಬ ಗುರು ಹುಟ್ಟೇ ಬಿಡ್ತಾನ. ಆವಾಗ ಆತ ಒಬ್ಬತ್ತ, ಮತ್ತೆ ಎಲ್ಲರೂ ಗುರುಗಳು ಅಂದ್ರೆ ನಾನೇ ಸುಮಾರು ಆಗ್ಬೇಕು, ನಾನು ಗುರು ಆಗ್ಬೇಕು ಅಂತ ವಿಚಾರ ಮಾಡಿದಂತ. ಯಾರು ಶಿಷ್ಯರು ಯಾರಾಗಬೇಕು? ಆವಾಗ ಆತ ವಿಚಾರ ಮಾಡಿ ಹೇಳಿದಂತ, ಬೇಕಿದ್ದರೆ ಇಲ್ಪ ನೀವು ನಮ್ಮ ಶಿಷ್ಯರಾಗ್ರಿ, ಮತ್ತೆ ನಾ ಗುರು ಆತೀನಿ ಅಂತ ಹೇಳಿದಾಗ, ಎಲ್ಲಿ ಗುರುಗಳು ಎಲ್ಲಿ ಶಿಷ್ಯರೇ, ನಮ್ಮ ಕಷ್ಟ ನಮಗಾಗ್ಯದ, ಅದು ಸುದ್ದಿ ನಮ್ಮ ಮುಂದೆ ಹೇಳಬೇಡ ಅಂತ ಅವರು. ಆವಾಗೈತ ಹೇಳಿದಂತ, ಏನು ಕಷ್ಟ ಇಲ್ಲ ತಮ್ಮ, ನೀವು ಊದಿನ ಕಡ್ಡಿ, ಕಾಯಿ, ಕರ್ಪೂರ ಕೂಡ ನೀವು ತರದು ಬೇಡ, ನಾನೇ ಊದಿನ ಕಡ್ಡಿ ತರಿಸ್ತೀನಿ, ಕಾಯಿ, ಕರ್ಪೂರ, ಪತ್ರಿ ಎಲ್ಲ ತರಿಸ್ತೀನಿ, ಮ್ಯಾಲೆ ಒಂದು 500 ರೂಪಾಯಿನೂ ಕೊಡ್ತೀನಿ, ನೀವು ಬರೋದು ಆಯ್ತು, ನಮಸ್ಕಾರ ಮಾಡಿ ನಾ ಉಪದೇಶ ಮಾಡ್ತೀನಿ, ನಮ್ಮ ಗುರುಗಳಂತ ನೀವು ಹೇಳಿದ್ರೆ ಸಾಕದ್ನಂತ. ಅಲ್ರಿ ಮತ್ತೆ ಉದ್ರಿ ಉಪದೇಶ ತಗೊಂಡ್ರಂಗೆ ಕಿರಾಣಿ ಅಂಗಡಿ ಅಲ್ಲ ಇದು. ಗುರುಗಳಲ್ಲಿ ಉದ್ರಿ ಮತ್ತೆ ಕಾಯಿ ಕರ್ಪೂರ ನೀವು ಇವತ್ತು ಕೊಡ್ತೀರಿ, ತರಿಸ್ರಿ, ಮತ್ತೆ ನಾವು ನಿಮ್ಗೆ ಯಾವಾಗ ವಾಪಸ್ ಕೊಡ್ಬೇಕಂದ್ರೆ ಈ ವರ್ಷ ಆಗದ ಪರಲ್ಲ, ಮುಂದಿನ ವರ್ಷ ಕೊಡ್ರಂತ. 500 ರೂಪಾಯಿ ಈ ಖರ್ಚು, ಮುಂದಿನ ವರ್ಷ ಕೊಟ್ರು. ಆಯ್ತು, ಅವತ್ತು ಅವರು ಉಪದೇಶ ಆಗ್ಯದ. ಅವ್ರು ಏನೇನು ಅವ್ರ ಉಪದೇಶದ ಕ್ರಮ ಇರ್ತಾವ. ಕೆಲವರ ಕ್ರಮ ಏನೇನು ಬೇಕಂತ ಗೊತ್ತಾವ ನಿಮಗೆ. ಗಂಧ, ಮಾಲ್ಯ, ಪುಷ್ಪ, ರುದ್ರಾಕ್ಷಿ, ಯುವತಿ, ಕುಂಕುಮ ಅಂತ ಕೆಲವು ಮಂದಿ ಉಪದೇಶ ಬೇರೆ ಬೇರೆ ವಸ್ತಾವ. ಅದನ್ನ ಹೇಳಂಗಿಲ್ಲ, ಗೊತ್ತದ. ಅವನ್ನೆಲ್ಲ ತಂದಿಟ್ಟರ ಗುರು ಶಿಷ್ಯ ಇಬ್ಬರು ಉಪದೇಶ ಆಗ್ಯದ. ಈತ ಮಾಡಿ ಆತ ಕೊಟ್ರ ಅದೇ ಉಪದೇಶ, ಆತೊಂದು ಈತ, ಈತೊಂದು ಆತ. ಇಲ್ಲಿ ಗುರು ಶಿಷ್ಯರ ಭೇದ ನೋಡ ಅಂದ್ಬಿಡ್ತಾರ ಅವ್ರು. ತಗ ನಂದು ನೀ ತಗ, ನಿಂದು ನಾನು ಕೊಡು. ಆಯ್ತು, ನಿಷೇಧಾಗ ಎಲ್ಲ ಮುಗಿದೋಗ್ಯಾವ. ಬೆಳಗ್ಗೆದ ಮೇಲೆ ಅವ್ರಿಗೆ ಉಪದೇಶ ತಗೊಂಡವ್ರಿಗೆ ಎಚ್ಚರಿಲ್ಲ ಯಾರು ಗುರು ಅಂತ. ಅದೇನೋ ನಿಷೇಧಾಗ ಉಪದೇಶ. ಆವಾಗ ಬೆಳಗ್ಗೆ ಎದ್ದ ಮೇಲೆ ಈತಗ ಆಮೇಲೆ ಎಲ್ಲ ತಯಾರಾಗಿ ಕಟ್ಟಿಗೆ ಬಂದು ಕುಂತಾನ. ಅಂದ್ರೆ ಊರಾಗ 4 ಮಂದಿ ಶಿಷ್ಯರಾದರೂ ಬಂದು ನಮಸ್ಕಾರ ಮಾಡ್ತಾರ, ಮಂದಿಗೆ ಗೊತ್ತಾಗಲ್ಲ ಅಂತ ಬಂದು ಕುಂತಾನ. ಅವರು ಮನೆ ಬಿಟ್ಟು ಹೊರಗೆ ಬಂದಿಲ್ಲ, ಅವರು ಉಪದೇಶ ಆದವರು. ಆವಾಗ ಈತ 2-3 ದಿನ ಕುಂತಾನ, ಬರಲೇ ಇಲ್ಲ ಅಂತ. 3ನೇ ದಿನ ಆ ಕಟ್ಟೆ ಕುಂತಾನ. ಅವರು ಹೊರಗೆ ಹೋಗ್ಯಾರ, ಇದನ್ನ ಒಳ್ಳಿ ನೋಡೇ ಇಲ್ಲ ಅವರು. ಇದು ಏನಾಗ್ಯದ, ಇವತ್ತನ ಬಂದ್ರಲ್ಲಪ್ಪ ನಮಸ್ಕಾರ ಮಾಡ್ತಾರಂತೆ ಕಣ್ಣ ಗುರು, ಸಮಯ ಬರಲಿಲ್ಲ ಅಂತ ಸಿಟ್ಟು ಬಂದ ನೋಡ್ರಿ. ಸಿಟ್ಟು ಬಂದ್ಮೇಲೆ ಹೋಗಿ ನಿಂದ್ರಂತ. ಯಾಕಪ್ಪ ಅಂತ ಕೇಳಿದ್ರಂತ. ಮತ್ತೆ 3 ದಿನ ಆಯ್ತಲ್ಲ ಇಂದ ನಾನು ನಿಮ್ಗೆ ಉಪದೇಶ ಕೊಟ್ಟು ಗುರುವಾಗಿನಿ, ನಾನು ಕಣ್ಣಿಗೆ ಕಾಣಂಗಿಲ್ಲ ನಿಮ್ಗೆ ಅಂತ ಕೇಳಿದ್ರಂತವ್ರು. ಕಣ್ಣಿಗೆ ಯಾಕೆ ಕಾಣಂಗಿಲ್ಲಪ್ಪ, ಬೇಕಾದಂಗೆ ಕಾಣತ್ತಂತ ಅವ್ರು ಅಂದ್ರಂತ.
ಬೇಗದಂಗೆ ಕಾಣ್ತೈತಿ. ಮತ್ತು ಹಂಗೆ ಹೊಂಟ್ರಲ್ಲ ಅನ್ನಂತ. ಹೌದು, ಹಂಗೆ ಓದ್ತೀವಿ. ಮತ್ತು ನಾನು ಉಪದೇಶ ಮಾಡೋ ದಿವಸ ಏನು ಖರ್ಚಾಗ್ಯದ 500 ರೂಪಾಯಿ ಅದೆಲ್ಲ ಕೊಟ್ಟವ್ರನ್ನಂತ ಗುರು, ನಮ್ಮ ದುಡ್ಡು ನಮ್ಗೆ ಕೊಡ್ರಲ್ಲ. ಅವ್ರಂದ್ರಂತ, ನೀನು ಅವತ್ತೇನು ದುಡ್ಡು ಕೊಟ್ಟಿಲ್ಲ, ನಿನಗೆ ಕಿವಿ ಕೊಟ್ಟಿದ್ವಲ್ಲ ಅವತ್ತು ಮುಟ್ಟಿ ಹೋಗ್ಯದ ಅಂದ್ರಂತ. ನಿನ್ನ ಕಿವಿ ಕೊಟ್ಟಿವಿಲ್ಲ ಅವತ್ತ ಮುಟ್ಟಿ ಹೋಗ್ಯದ, ಅವತ್ತಿಂದ ಅವತ್ತಿಗೆ ಮತ್ತೆ ಇವತ್ತು ಉಪದೇಶ ಕೊಟ್ರೆ ಮತ್ತೆ 500 ಕೊಡ್ರಂತ. ಎಂಥ ಗುರು ಶಿಷ್ಯರ ಹುಡುಗಾಟಿಗೆ ಬಂದದ. ಸೀರಿಯಸ್ ಆಗಿ ವಿಚಾರ ಮಾಡ್ರಿ, ಈ ಮಟ್ಟಕ್ಕೆ ಬಂದದ ಜಗತ್ತಿನಲ್ಲಿ. ಹಾಗಾಗಿ ಮಹಾತ್ಮರು ಹೇಳಿದ್ದು ಯಾರಿಗಂದ್ರೆ, ಹುಟ್ಟು ಸಾವು ಬೇಸತ್ತಂಗೆ ನೆಟ್ಟನೆ ಗುರು ಪಾದ ಹಿಡಿದವಂಗೆ ವಿಷಯಾದಿಗಳನ್ನು ತೊರೆದವಂಗೆ ನಿರ್ವಿಷಯದಲ್ಲಿ ಆಪೇಕ್ಷೆ ಉಳ್ಳವಂಗೆ ಕೇಳಿದಾಗಲೇ ಹೇಳಬೇಕು ಗುರುಬೋಧ ಅಂದ್ರವ್ರು. ಯಾರಿಗೆ ಹೇಳಬೇಕು? ಹಸಿವಾದ ನೀಡು ಅನ್ನ ತಿಲ್ಲಿ. ಯಾರಿಗೆ ಬೇಡ ಆಗ್ಯದ ಹುಟ್ಟು ಸಾವು, ಅದು ಬ್ಯಾರೆ ಆಗಿರ್ಬೇಕು. ಬ್ಯಾಡಪ್ಪ ಬೇಡ. ಎಷ್ಟು ಮಂದಿಗೆ ಆಗ್ಯದ? ಭಾಳ ಜನಕ್ಕಾಗಿಲ್ಲ. ಅದು ನಿಜಗುಣ ಶಿವಯೋಗಿಗಳಿಗೆ ಆಯ್ತು ನೋಡ್ರಿ. ನಿದ್ರೆ ಬಾರದ ಇದು ಅನ್ನ ಅಂದ್ರು. ಅವ್ರಿಗೆ ನಿದ್ದೆ ಹತ್ತಿಲ್ಲ. ಬಡತನದಿಂದಲ್ಲ, ಉಣ್ಣುವ ಚಿಂತೆಗಾಗಿ ಅಲ್ಲ, ಉಡುವ ಚಿಂತೆಗಾಗಿ ಅಲ್ಲ, ಇಡುವ ಚಿಂತೆಗಾಗಿಲ್ಲ, ಯಾವ ಮಕ್ಕಳ ಚಿಂತೆ ಅಂತಲ್ಲ, ಯಾವುದು ಚಿಂತೆ ಇಲ್ಲ. ಮಾಂಡಲಿಕ ರಾಜನಾಗಿದ್ದಂಥ ಒಬ್ಬ ನಿಜಗುಣರಿಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಅವ್ರಿಗೆ ವಿವೇಕ ಎಷ್ಟು ಜಾಗ್ರ ಆಯ್ತು ಅಂದ್ರೆ ನಿದ್ರೆನೇ ಬರಲ್ಲಂತವ್ರಿ. ಅರಮನೆಯಾದ, ಸುಪ್ಪತ್ತಿಗಾದ, ಸೇವಕರಾದ, ರಾಣಿಯಾಳ, ಮಂತ್ರಿಯಾನ, ಇಷ್ಟೆಲ್ಲರ ಮಧ್ಯದ ಸುಖ ಭೋಗದಲ್ಲಿ ಇದ್ದಂಥವನ ನಿಜಗುಣರಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ಯಾವುದಕ್ಕೋಸ್ಕರ ನಿದ್ದೆ ಬರಲ್ಲದಗ? ಏನು ಕಡಿಮೆ ನಿದ್ದೆ ಬಂದಿಲ್ಲ ಅಥವಾ ಇದ್ದೆ ಯಾಕೆ ಬರಲ್ಲ ಅಂದ್ರೆ, ಹುಟ್ಟು ಸಾವು ಬೇಸತ್ತಂಗೆ ಆ ವಿಚಾರ ಬಂದಿತ್ತು. ಜನನ ಮರಣ ಇದೇನು ಬಹುಚಕ್ರ ಆದಲ್ಲ, ಇದು ಯಾವಾಗ ನಿಲ್ತದ ಸ್ವಾಮಿ? ಇದು ನಿಲ್ಲಿಸ್ಲಿಕ್ಕೆ ಉಪಾಯ ಏನದ? ಈ ಉಪಾಯವನ್ನ ಯಾರಿಂದ ತಿಳಿಬೇಕಾಗ್ಯದ? ಇದನ್ನ ತಿಳಿದಂಥ ವ್ಯಕ್ತಿಗಳು ಎಲ್ಲೆಲ್ಲಿ ಆರಂತ ವಿಚಾರ ಮಾಡೋದ್ರಾಗ ಜೀವನ ಪೂರ್ತಿ ನಿದ್ದೆನೇ ಬರಲಿಲ್ಲ ಅವ್ರಿಗೆ. ಕೊನೆಗೆ ಗುರು ಶಂಭುಲಿಂಗ, ಆ ಶಂಭುಲಿಂಗನ ಬೆಟ್ಟದಲ್ಲಿ ಆ ಗುರುಗಳನ್ನ ಹುಡುಕಿ ಗುರು ಸಾಮೀಪ್ಯದಲ್ಲಿ ಇದ್ದ. ಹೇಗಿದ್ದ? ರಾಜ್ಯವನ್ನೇ ತೊರೆದ. ರಾಜ್ಯ, ಐಶ್ವರ್ಯ, ಸಂಪತ್ತು, ಸತಿ, ಪುತ್ರ, ಒಬ್ಬ ಮಗ ಇದ್ರು ಕೂಡ ಆ ಮಗನ ಗತಿ ಏನಂತ ವಿಚಾರ ಮಾಡಲಿಲ್ಲ ಅವರು. ಅವರ ಹೆಂಡತಿ ತಮ್ಮ ಒಬ್ಬತ್ತಿದ್ದ. ಅವನ ತಮ್ಮನ ಜೊತೆ ಮಾಡಿ ಇವರು ಹೋಗೇ ಬಿಟ್ರು. ಆಮೇಲೆ ಅವ್ರಿಗೇನಾಯ್ತು? ಜ್ಞಾನ ಆಯ್ತಿಲ್ಲ. ಅಂಥಪ್ಪ ರಾಜನು ಕೂಡ ಅಂಥ ಒಂದು ಬೆಟ್ಟದಲ್ಲಿ ಗುರುಕುಲ ವಾಸವನ್ನು ಮಾಡಿ ಗುರುವಿನ ಸೇವೆ ಮಾಡ್ಯಾರ ಅಂದ್ರೆ, ಇವತ್ತು ನಮಗೂ ಗುರು ಸೇವೆ ಮಾಡದೆ ಮೋಕ್ಷ ಆಗ್ತದ ಅಂತಂದ್ರೆ ಅವ್ರವ್ರಿಗೆ ಬಿಟ್ಟ ವಿಚಾರ, ತರ್ಕ ಮಾಡಂಗಿಲ್ಲ. ಇದು ಪ್ರಮಾಣದ ವಿಚಾರ ನಾವು ಹೇಳಿದ್ವಿ. ಆಗ್ತದ ಅಂದ್ರೆ ಅವ್ರ ಇಚ್ಛೆ. ಹಾಗಾಗಿ ಅಂಥಪ್ಪ ಮಹಾತ್ಮರು ಏನಾರ ಮುಮುಕ್ಷುಗಳು ಯಾವುದೇ ವಿಚಾರವನ್ನು ಮಾಡ್ರಿ,
ಆ ಗುರುಗಳು ಇದ್ದಲ್ ಕಡೆನೆ ಅವರೇ ಹೋಗರೆ ವಿನ ಯಾರು ಅವ್ರನ್ನ ಕರೆದಲ್ಲ. ಆಶೀರ್ವಾದ್ರೆ ಯಾರು ಕರಿತಾರೆ? ರೋಗದ ಬಾಧೆ ಆದಾಗ ನಿನ್ನ ಯಾರನ್ನು ಡಾಕ್ಟರ್ ಕರಿತಾರೇನು? ಡಾಕ್ಟರ್ ನಿನ್ನ ಕರೆಯಂಗಿಲ್ಲ, ನೀನೇ ವೈದ್ಯನನ್ನ ಹುಡುಕಿ ಅಂತ ಹೋಗ್ತಿದ್ದಿ. ಇದೆಲ್ಲ ಗೊತ್ತದ. ಮನೆಗೆ ಒಬ್ಬ ಕನ್ಯೆ ಸೊಸೆ ಬೇಕಾದ್ಲು, ನೀನೇ ಹುಡುಕ್ತಾ ಹೋಗ್ತಿದ್ದಿ. ಮಗಳಿಗೆ ಒಂದು ವರ ಬೇಕಿತ್ತು, ನೀನು ಹೋಗ್ತಿದ್ಲ ಹುಡುಕಿ ಅಂತ. ಆದರೆ ಮೋಕ್ಷದ ವಿಷಯದಲ್ಲಿ ಮಾತ್ರ ನಮಗೆ ಅಜ್ಞಾನ ಆಗುತ್ತೆ. ಇದೊಂದು ವಿಷಯವನ್ನು ಬಿಟ್ಟು ಎಲ್ಲ ಹುಡುಕ್ತೀವಿ ನಾವು, ಎಲ್ಲ ಪರೀಕ್ಷೆ ಮಾಡ್ತೀವಿ, ಎಲ್ಲ ವಿಚಾರ ಮಾಡ್ತೀವಿ. ಒಂದು ಅಂಗಡಿಯಲ್ಲಿ ಒಂದು ಬಟ್ಟೆಯನ್ನು ಖರೀದಿ ಮಾಡಬೇಕಾದ್ರೆ ಮನೆ ಪಕ್ಕದವ್ರನ್ನ ಕರ್ಕೊಂಡು ಹೋಗ್ತೀವಿ. ನಿನಗೆ ತಿಳಿಯಂಗಿಲ್ಲ ನಮಗೆ, ನೀನು ಭಾಳ ಹುಷಾರಿದ್ದಿ ಬಾ ಅಂತ ಕರ್ಕೊಂಡು ಹೋಗ್ತೀವಿ ಬಟ್ಟೆ ವ್ಯಾಪಾರಕ್ಕೆ. ಇನ್ನೂ ಕೆಲವು ವಸ್ತುಗಳಾವ, ಕಾಲಲ್ಲಿ ಹಾಕೋ ವಸ್ತುವನ್ನು ತಗೋಬೇಕಾದ್ರೆ 4 ಸಲ ತೆಗಿಸಿ 8-10 ಜೊತೆ ತೆಗಿಸಿ ಅದ್ರಾಗ ಒಂದು ಜೊತೆ ಯೋಗ್ಯ ಅಂತ ನಾವು ತಗಂತೀವಿ. ಹೌದ್ರಿ? ವರನನ್ನ ಹುಡುಕ್ಬೇಕಾದ್ರೆ ಅವನ ಗುಣ ಪರೀಕ್ಷೆ ಎಲ್ಲ ಮಾಡ್ತೀವಿಲ್ಲ, ಎಲ್ಲ ಮಾಡ್ತೀವಿ. ಆದರೆ ಗುರುವಿನ ಗುರು ಶೋಧನೆಗಿಲ್ಲ. ಅವರು ಹೇಳಿದ್ರು ನಾನು ಆದೆ, ನೀನ್ಯಾಕಾದೆ, ನನಗೆ ಅವ್ರು ಹೇಳಿದ್ರು ನಾನು ಆದೆ. ಅವ್ರು ಆಗ್ಯಾರಂತ ನಾವು ಆಗಿವಂತ ಅವರು, ಅವ್ರಾಗ್ಯಾರಂತ ಅವರು. ಇದೇನಾಯ್ತ್ರಿ ಅಂದ್ರೆ ಬೆಳ್ತಾ ಹೋಯ್ತು ನೋಡ್ರಿ. ಬೆಳಿತೀವಿ ಸಂಖ್ಯೆ. ಅವ್ರು ಯಾಕಾಗ್ಯಾರ, ಆದವನಾದ್ರೂ ಕೂಡ ನಾವು ಯಾಕೆ ಆಗಿವಂತ ಈತನೇ ಹೇಳಬೇಕು, ಇಲ್ಲ ಅವರನ್ನು ಕೇಳಬೇಕು. ಆದವನಿಗೆ ಗೊತ್ತಿಲ್ಲ, ಕೇಳೋನಿಗೆ ಗೊತ್ತಿಲ್ಲ, ಸುಮ್ಮನೆ ಆಗದಂತ ಅಷ್ಟೇ ಆಗಬೇಕು. ನಿನ್ನೆ ಹೇಳಿದ್ರೊಬ್ರು ಫೋನ್ ಮಾಡಿದ್ರು, ಒಂದು ಕಡೆ ಸುಮಾರು 400-300 ಜನ ಒಂದೇ ದಿನ ಸ್ಟೇಡಿಯಂನಲ್ಲಿ, ದೊಡ್ಡ ಪಟ್ಟಣ, ಆ ಪಟ್ಟಣದಲ್ಲಿ ಒಂದೇ ದಿನ ವೇದಿಕೆ ಮಾಡ್ತಾರಲ್ಲ, ಲಗ್ನಕ್ಕೆ ಬಗ್ನಿಗೆ ವೇದಿಕೆ ಅಂತ ವೇದಿಕೆ ಮಾಡಿ ಗುರುಗಳು ಕುಂತು ಮುಂದೆ ಉಪದೇಶ ಆಗೋರಿಗೆಲ್ಲರೂ ಕೂಡ ಒಂದೊಂದು ಆಸನ, ಕುರ್ಚಿ, ಸೋಫಾ ಸೆಟ್ಟು, ಎಲ್ಲ ಸೋಫಾದ ಮೇಲೆ ನಡೆದಾವ. ಈಗ ಸೋಫಾ ಸೆಟ್ ಮೇಲೆ ಅವರು ಶ್ರೀಮಂತರು ಕೆಳಗೆ ಕುಂದ್ರಂಗಿಲ್ಲ, ಕೆಳಗೆ ಕುಂದಿರ್ತಾರೆ. ಇನ್ನವರು ಸೋಫಾದ ಮೇಲೆ ಕುಂದ್ರವ್ರು ಶಿಷ್ಯದಾರ ಸಾಕು, ನಮ್ಮ ಮಟ್ಟಕ್ಕೆ ಏನು ಕೊಡ್ತಾರಂತ ಗುರುಗಳಿಗಿರ್ತ. ಅವನು ಮುಕ್ತರಾದ ಏನು ಬರದ ಲಾಭ? ಶ್ರೀಮಂತರು ಮುಕ್ತ ಆದ್ರೆ ನಿನಗೇನು ಬರದ? ಅವರಿಂದ ಏನೇನು ನಮ್ಗೆ ಎಷ್ಟು ಕೊಡ್ತಾರಪ್ಪ, ಉದ್ದೇಶ ಏನಿರಲಿ, ಕೊಟ್ರ ಕೊಟ್ಟ ಮೇಲೆ ಎಲ್ಲರಿಗೂ ಒಂದೊಂದು ಕೈಯಲ್ಲಿ ಲಿಂಗ ಕೊಟ್ಟು ಕಳಿಸಿದಂತ. ಅದೊಂದು ನಿಯಮ, ಅದೊಂದು ಉಪದೇಶದ ಒಂದು ನಿಯಮ, ಅದು ತಪ್ಪಂತಲ್ಲ. ಮುಂದೆ ಉಪದೇಶ ಕೊಡೋದು ಹೇಗದಪ್ಪ ಎಲ್ಲರಿಗೂ ಗೊತ್ತದಿಲ್ಲ. ಉಪದೇಶ ಅದು ಗುಪ್ತವಾಕ್ಯ. ಇಲ್ಲಿವರೆಗೂ ಯಾವ ಗುರುಗಳು ಹಿಂಗ ವೇದಿಕೆ ಮೇಲೆ 500 ಜನಕ್ಕೆ ಮೈಕಿನಲ್ಲಿ ಉಪದೇಶ ಮಾಡ್ಯಾರ ಅಂತ ಎಲ್ಲೋ ಕೇಳಿದ್ದೆ ನಾನು ಬಹಳ ದಿನದಿಂದ. ಈಗ ಮೊನ್ನೆ ನಡೆದ ಘಟನೆ. ಆವಾಗ ಮತ್ತೆ ಬಲ್ಲವ್ರು ನೋಡಕ್ ಹೋಗಿರ್ತಾರ. ನನಗೆ ನಮ್ಮ ತಾತ ಹೇಳಿದ ಮತ್ತೆ ನೆನ್ಪು ಬಂತು, ಎಲ್ಲ ಮೂರ್ಖರು ಸಂತೆ ಆದಂತ ಕಣ್ಣು ಮುಚ್ಚಿಂದ ಕುಂದ್ರಬೇಡ, ಬೆಕ್ಕು ಹಾಲು ಕುಡಿಬೇಡ. ಏಟು ಬಿದ್ದಾಗ ಗೊತ್ತಾಗ್ತ ನನ್ನ ನೋಡ್ಯಾರ ಯಾರಂತ. ಹಾಲು ಕುಡಿಯಕ್ಕೆ ಗೊತ್ತಾಗಿಲ್ಲ ಅದಕ್ಕೆ, ಅದೇಂದ ನೋಡಿದವನು ಏಟ್ ಬಿಟ್ಟನಲ್ಲ, ಹಾ ಅಂತ ನೋಡವಾಗ ನಾ ಹಾಲು ಕುಡಿಯಕ್ಕೆ ಯಾರಿದ್ದಿಲ್ಲ, ಯಾರಾಕಿದ್ದಿಲ್ಲ, ನೀನು ಕಣ್ಣು ಮುಚ್ಚಿಕೊಂಡಿದ್ದೆ, ಅವ್ರು ಮೊದಲೇ ಇದ್ರು ಮನೆಯಾಗ ಅಂತ ಅರ್ಥ. ನಾವು ಕೂಡ ಇವತ್ತು ಜಗತ್ತಿನಲ್ಲಿ ಎಲ್ಲಿ ಮಾತಾಡ್ಲಿ, ಎಲ್ಲಿ ವಿಚಾರ ಮಾಡಲಿ, ಇಲ್ಲೆಲ್ಲರೂ ಯಾರಿಲ್ಲ ನಾವೇ ತಿಳಿದವ್ರಂತ ಎಂದೂ ಮಾತಾಡಬಾರ್ದು. ನಮ್ಮನ್ನು ನೋಡೋರು ಸುಮ್ಮನೆ ಬಂದಿರ್ತಾರೆ, ಏನ್ ನಡೀತದೆ ಇಲ್ಲಿ ಅಂತ ನೋಡಕ್ ಬಂದಿರ್ತಾರೆ.
ಅವರೆಲ್ಲ ಮತ್ತು ಊರಾಗ ಮಂದಿ ಬೇಕಿದ್ದರು ಇರ್ತಾರಲ್ಲ ಆಪ್ತರು, ಅವಾಗ ಕೇಳ್ಯಾರ ಅವರು ಏನೇನು ನಡೀತು ಏನಿಲ್ಲ. ಗುರುಗಳು ನಮಗೆಲ್ಲ ಇಷ್ಟು ಜನಕ್ಕೆ ಇವತ್ತು ದೀಕ್ಷೆ ಆಯಿತು. ಮತ್ತು ಅವರು ಭಾಳ ನೋಡು, ಯಾರೇ ಗುರುಗಳಿದ್ರು ಕೂಡ ಅವರೇ ನಾನೇ ಅವರಂತ ನೀವು ಭೇದ ಮಾಡಲಾರ್ದ ಅವರಲ್ಲಿ ನೀವು ಶರಣಾಗತರಾಗ್ರಿ. ನಮ್ಮ ಗುರು ಬೇರೆ ನಿಮ್ಮ ಗುರು ಬೇರೆ ಅಂತ ನೀವೆಂದೂ ತಿಳ್ಕೋಬಾರ್ದು. ತಿಳ್ಕೊಂಡ್ರೆ ನಿಮಗೆ ದೋಷ ಬರ್ತದ ಅಂತ ಗುರುಗಳು ಹೇಳಿದ್ರಂತ. ಇವ್ರಿಗೆ ಅನ್ಸದ ಪಾಪ ಎಂಥ ಗುರುಗಳಂತ. ಇಷ್ಟು ಭೇದರಹಿತವಾಗಿರ್ತಕ್ಕಂಥ ಗುರುಗಳೆಲ್ಲಾರಂತ ಅವ್ರಿಗೆ. ಮತ್ತೇನು ಹೇಳಿದ್ರು ಅಂದರೆ, ಇಲ್ಲ ಇಲ್ಲೇ ಬೇಕಾದಷ್ಟು ಜ್ಞಾನಿಗಳಾರ ಈ ಭಾಗದಲ್ಲಿ, ನೀವು ಅವರಲ್ಲಿ ನಾವ್ಕಂದ್ರೆ ಬಹಳ ಕಡೆ ತಿರುಗಾಡೋರು, ನಿಮಗೆಲ್ಲ ಹೇಳೋದು ಕೇಳೋದು ಕಷ್ಟ ಆಗ್ತದೆ. ಅದಕ್ಕೆ ಇಲ್ಲಿ ಯಾರ ಅವ್ರ ಕಡೆಯಿಂದ ನೀವು ಈ ಜ್ಞಾನವನ್ನು ತಿಳ್ಕೊರಿ, ಭೇದ ಮಾಡಬೇಡ್ರಿ ಅಂತ ಹೇಳಿದಂತ. ನೀನೇ ಇದ್ದೇನೆ ಅಂತ ಕೇಳಿದೆ. ನಾನು ರೆಕಾರ್ಡ್ ಮಾಡಿ ನೋಡಿರ್ಬೇಕಾದ್ರೆ ನಾಳೆ ತೋರಿಸ್ತೀನಿ, ಸುಳ್ಳು ಹೇಳಂಗಲ್ಲ. ಹೌದು ನಾನೇ ಇದ್ದೆ ಅಂದ. ನೀನೇ ಇದ್ರೆ ಮುಂದಿನ ಮಾತು ಹೇಳಿಲ್ಲ ನಾನು ಕೇಳಿದೆ. ಇಲ್ರಿ ಜನಗಳಿಗೆ ಏನು ಹೇಳ್ಬೇಕಂತ ಅರ್ಥನೇ ಆಗಲಿಲ್ಲ ಅಂದ. ಏನು ಹೇಳ್ಬೇಕಾಗಿತ್ತಂದ, ಗುರುಗಳು ಈ ದೊಡ್ಡ ಮಾತು ಹೇಳ್ಯಾರಲ್ಲಪ್ಪ, ಒಪ್ತೀವಿ ಅದಕ್ಕೆ, ಅದು ನಿಜವಾಗ್ಲೂ ಒಪ್ತಕ್ಕಂಥ ಮಾತು. ಗುರುಗಳಲ್ಲಿ ಭೇದವನ್ನು ಮಾಡಬೇಡ್ರಿ. ನಮ್ಮ ಬಸವಣ್ಣರು ಹೇಳ್ತಿದ್ರು, ನಿಮ್ಮ ಗುರುಗಳ ಮೇಲೆ ಇದ್ದಂಥ ಭಕ್ತಿಯನ್ನು ಅವನು ಬೇರೆಲ್ಲ ಇವನು ಬೇರೆಲ್ಲ ಅಂತ ಅದೇ ವಿಶ್ವಾಸವನ್ನು ಈಗ ತಪ್ಪಾಗಿಬಿಟ್ಟದೆ. ಈಗ ನಮ್ಗೆ ಗೊತ್ತಿಲ್ಲ ಆಗಿವಂತಾರಲ್ಲ, ಈಗೇನಾಯ್ತು ಹಾಳು ಮಾಡ್ಕೊಬೇಡ್ರಿ, ಅವನ ಸಲುವಾಗಿ ನೀವು ಹಾಕಾಳ್ತೀರಿ. ಮತ್ತು ಎಲ್ಲೇನ ಹೇಳೋದು ನಡೆದತ್ತಂದ್ರೆ ಅವರೇ ಗುರುಗಳು ಅಂತ ಕೇಳಿ ಉದ್ಧಾರ ಆಗ್ರಿ ಅಂತ ಹೇಳಿದ್ರೆ ನಿಮ್ಗೆ ಹೇಳ. ಅಲ್ಲಿ ಅವ್ರಿಗೆ ಕೇಳಬೇಕಾಗಿತ್ತಂತ. ಯಾವಾಗ ಹೇಳಕ್ಕಾಗೋದಿಲ್ಲ ಕೇಳಕ್ಕಾಗೋದಿಲ್ಲ ಕಷ್ಟ ಆಗ್ತದಂದ್ರೆ ಉಪದೇಶ ದೀಕ್ಷೆ ಕೊಡ್ರಿ ಅಂತ ಹೇಳೋ ದಿವಸನೇ ಅವರೆಲ್ಲ ನೀವು ದೀಕ್ಷೆ ತಗೋರಂತ ಯಾಕೆ ಹೇಳಲ್ಲ? ಹೇಳ್ಬೋದಾಗಿತ್ತಿಲ್ಲ? ಅರ್ಥ ಏನಾಯ್ತು ಮತ್ತೆ? ಅಲ್ಲ, ಈ ಆತ್ಮಜ್ಞಾನ ತಿಳ್ಕೊಳಕ ನೀವು ಇನ್ನೊಬ್ಬ ಗುರುಗಳಲ್ಲಿ ಭೇದ ಮಾಡಲಾರ್ದ ನಾನೇ ಅವರು ಅವರೇ ನಾನಂತ ನೀವು ಉದ್ಧಾರ ಆಗಿರಂದ್ರು, ಮತ್ತೆ ಉಪದೇಶ ಕೊಡಾಗ ಮೊದಲೇ ಗೊತ್ತಾದಲ್ಲ ನಮ್ಮ ಕಡೆ ಆಗೋದಿಲ್ಲ ಅಂತ ಗೊತ್ತಿದ ಮೇಲೆ ಇಲ್ಲಪ್ಪ ಅಲ್ಲೇ ಉಪದೇಶ ತಗೊಂಡು ಉದ್ಧಾರ ಆಗ್ರಂತ ಯಾಕೆ ಹೇಳಲ್ಲ ಅಂತ ಯಾಕೆ ಕೇಳಲ್ಲ ಅಂದೆ ನಾನು. ಕೇಳಬೇಕಲ್ಲ. ಇದ್ರಾಗ ಏನು ಹೇಳಿಕೊಡ್ತದ ಅಂದ್ರೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕೊಡೋದಂಗೆ ಅಷ್ಟೆ. ಅಂದ್ರೆ ಕೇಳೋದಕ್ಕೆ ಹೇಳೋದಕ್ಕೆ ಅವರು ಬೇರೆ ಬೇರೆ ಇದಕ್ಕೆ ಕಾಣಿಕೆ ಪಟ್ಟಿ ಮಾಡಕ್ಕಾದ್ರೆ ಇವರು ಬೇಕು, ಪಟ್ಟಿ ಮಾಡಕ ಇವರು. ಆದ್ರೆ ಪವಿತ್ರ ಆಗ್ಬೇಕು ಪಾವನ ಆಗ್ಬೇಕಾದ್ರೆ ಅವರು. ಇದಕ್ಕೇನಂತ ಮಹತ್ವ. ಅದಕ್ಕಾಗಿ ನಿಜಗುಣ ಶಿವಯೋಗಿಗಳ ಆದಿಯಾಗಿ ಏನಂತ ಹೇಳ್ಯಾರ ನಿಮಗಂದ್ರೆ, ಗುರುತನವಾವುದು ಎಳೆಯಳು ಆಯಾಸನೆ. ಯಾವ ಒಬ್ಬ ಸದ್ಗುರುವಿಗೆ ಶರಣಾಗತರ ಆಗ್ತಿ ಗೊತ್ತಿಲ್ಲ ಆಗೋದು ಸಹಜ. ಮಂದಿ ಭಾಳ ಮಂದಿ ಆಗಿವಿ, ನಾವೇನಾಗಿಲ್ಲ. ಗೊತ್ತಿಲ್ಲ ಸರಿ, ಗೊತ್ತು ಆದ ಮೇಲೆ ಕೂಡ ಮತ್ತೆ ನಾವು ಗುರು ಶೋಧನೆಯನ್ನ ಮಾಡಲಾರ್ದೆ ನಾವು ಗುರುಪುತ್ರ ಆದ್ವಿ ಅಂದ್ರೆ ನಮ್ಮ ಗತಿ ಏನು? ಅವ್ರು ಬಸವಣ್ಣಂದ್ರೆ ಇನ್ನೊಂದು ಮಾತು ಹೇಳ್ತಿದ್ರು, ಗುರುವಿನ ಉದ್ಧಾರ ಮಾಡಕ್ ಹೊಂಟಿದ್ದು ನಿನ್ನ ಉದ್ಧಾರಕ್ಕಾಗಿ ಹೊಂಟಿದ್ದೆ ನೀನಂತ ಹೇಳ್ಯಾರಿಲ್ಲ? 20 ಸಲ ಹೇಳ್ಯಾರ. ಶಿಷ್ಯರಾದವರು ಗುರುಗಳಿಂದ ಉದ್ಧಾರ ಆಗಬೇಕು ವಿನಃ ಗುರುವಿನ ಉದ್ಧಾರ ಮಾಡಕ್ಕೆ ನೀನ್ಯಾರು? ನೀನ್ ಯಾರಂತ
ಮತ್ತೆ ನಿನ್ನಿಂದ ಉದ್ಧಾರ ಆತೀವಿ ಅಂತ ಅನ್ಕೊಂಡ್ರೆ ಮತ್ತೆ ಅವ್ರಿಗೆ ಏನು ಅನ್ನಬೇಕು ನೀವು ವಿಚಾರ ಮಾಡ್ರಿ. ಅದಕ್ಕೆ ಮೈತ್ರಾದೇವಿ ಯಜ್ಞವಲ್ಕ ಮಹರ್ಷಿಗಳಿಗೆ ಏನು ಹೇಳಿದ್ರು, ಎಲ್ಲ ಪ್ರಶ್ನೆಯನ್ನ ಸ್ಮೃತಿ ಮಾತ್ರದಿಂದ ಬರೇ ನೀನು ಹೇಳಿದ ಒಂದು ಪರಬ್ರಹ್ಮನ ನಾನು ನೆನಪು ಮಾಡಿದ್ರೆ ಸಾಕು, ನನಗೇನಾಗಬೇಕು, ದುಃಖ ನಿವೃತ್ತಿ. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂಧ ಬೆಳೆದು ನೀನು ಆ ಕರ್ಮ ಮಾಡು, ಈ ಕರ್ಮ ಮಾಡು, ಆ ಧ್ಯಾನ ಮಾಡು, ಜಪ ಮಾಡು, ತಪ ಮಾಡು ಅಂತ ನನಗೆ ಹೇಳಬೇಡ. ಯಾಕೆ ಹೇಳಬೇಡ ಅಂದ್ರೆ ಅವೆಲ್ಲ ನಾ ಹೇಳಿದವು ಹಿಂದೆಲ್ಲ ಮಾಡಿ ಬಂದೀನಿ. ಬಂದ ಮೇಲೆ ಆ ದುಃಖ ನನಗೆ ಹಂಗೆ ಉಳ್ಕೊಂಡದ, ಅದಕ್ಕೆ ಉಪಾಯ ಇದೆ ಎಂದು ನನಗೀಗಲೇ ಪೇಳು ಅಂತ ಕೇಳೀನಿ. ಇಷ್ಟೆಲ್ಲ ನೀನು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಅಂತ ನನಗೆ ವಿಶ್ವಾಸ ಅದ. ಯಾಕಂದ್ರೆ ನೀನು ಶಿರೋಮಣಿ ಅಂತ. ನೀನು ಹೇಗಿದ್ದಿ ಅಂದರೆ ಎಲ್ಲ ಋಷಿಗಳಲ್ಲಿ ರುದ್ರಾಕ್ಷ ಮಾಲೆಯಲ್ಲಿ ಒಂದು ಮಾಲೆ ತಲೆಮಣೆ ಇದ್ದಂಗ ಎಲ್ಲ ಋಷಿಗಳಲ್ಲಿ ಆತ್ಮಜ್ಞಾನಿಗಳಿಗೆ ನೀವು ತಲೆಮಣೆ ಇದ್ದಂಗಿರಿ. ನಿಮ್ಮಿಂದ ನನ್ನ ಬಂಧ ಹೋಗ್ತದಂತ ಗೊತ್ತದ. ಎಷ್ಟೆಲ್ಲ ಆದಮೇಲೆ ನನಗೆ ಏನು ಕೊಡ್ತಿದ್ದಿ ನೀನಂತ ಕೇಳಿದರೆ ನಿನಗೆ ಕೊಡುವಂಥ ವಸ್ತು ಯಾವೂ ಇಲ್ಲ. ಅದಕ್ಕೆ ಶರಣೆಂಬುದಲ್ಲದೆ ಪೆರತೆ ಏನುಂಟು. ಆಯ್ತು ಅಂದಾಗ ಇಲ್ಲಿ ಸೇವಾ ಭಾವದಲ್ಲಿ ಮುಮುಕ್ಷಿಗೆ ಏನಿರ್ಬೇಕಂದ್ರೆ ಗುರುಗಳಲ್ಲಿ ಶರಣಾಗತಿ ಭಾವ ಇರಬೇಕು. ನೀ ಕೊಟ್ಟದ್ದು ಬಿಟ್ಟದ್ದು ಅದು ಯಾವ ಲೆಕ್ಕ ಅಲ್ಲ. ಅದು ಕೊಟ್ಟದ್ದು ಬಿಟ್ಟದ್ದು ತಗೊಂಡದ್ದು ಅದೆಲ್ಲ ಬೇರೆ ಬೇರೆ ವಿಚಾರ. ಬೇರೆ ಬೇರೆ ವಿಚಾರ ಅಂದ್ರೆ ಏನು, ಅದು ಶಾಸ್ತ್ರ ವಿಚಾರ ಸಮ್ಮತಾವ. ನೀನು ಯಾವ್ದು ಕೊಡ್ತದೆ, ಸತ್ಪಾತ್ರಕ್ಕೆ ಕೊಟ್ಟಿದ್ದಿ. ಸತ್ಪಾತ್ರಕ್ಕೆ ಯಾಕೆ ಕೊಟ್ಟಿ? ಸತ್ಪಾತ್ರಕ್ಕೆ ಯಾಕೆ ಕೊಟ್ಟಿ ನೀನು? ಅಂಥ ಸತ್ಪಾತ್ರಕ್ಕೆ ಕೊಟ್ಟದ್ದಾದ್ರೆ ಎರಡು ವಿಚಾರ ಮಾಡ. ಸತ್ ಅಂದ್ರೆ ಆತ್ಮಜ್ಞಾನಿಗಳ ಕಾರ್ಯಕ್ಕೆ. ಇನ್ನೊಂದು ಸಾಮಾನ್ಯ ವಿಚಾರ ಮಾಡಿದ್ರೆ ಸತ್ತ ಮೇಲೆ ನಮ್ಮಿಂದ ಯಾವುದು ಬರ್ತದೋ ಅದು ಪುಣ್ಯ ನೋಡು. ನೀವು ಸತ್ತ ಮೇಲೆ ಬರ್ತದಿಲ್ಲ ನಿನ್ನಿಂದ, ಮತ್ತೆ ಅದಕ್ಕೆ ನೀವು ಕೊಟ್ಟಿದ್ದಿ. ಸಾಮಾನ್ಯ ವಿಚಾರ ಮಾಡಿದ್ರೆ ಹಾಗಾಗಿ ಯಾಕ ಗುರು ಒಂದು ಕೊಟ್ಟ ನಮಗೆ ಅರಿಯದ ಸಂಪತ್ತು. ನಾಶ ಆಗದ ಸಂಪತ್ತು ಗುರು ಕೊಡ್ತಾನ, ನಾಶ ಆಗುವ ಸಂಪತ್ತು ಶಿಷ್ಯ ಗುರುವಿಗೆ ಕೊಡ್ತಾನಂದ್ರೆ ಗುರುವಿಂದ ಹೆಚ್ಚಾಯ್ತು ಶಿಷ್ಯಂದ ಹೆಚ್ಚಾಯ್ತು. ಅದಕ್ಕೆ ಅವ್ರ ಮಹಾತ್ಮರು ಶರಣ ಎಂಬುದಲ್ಲದೆ ಪೆರತೇನುಂಟು ಅನ್ನುವಂಥ ಮಾತನ್ನ ಹೇಳ್ತಾ ಬಂದರ. ಹಾಗಾಗಿ ನಾವು ಕೂಡ ಅಂಥ ಅಧಿಕಾರಿ ಯಾಕಂಬುದು ವಿಚಾರ ಮಾಡ್ರಿ. ಅಂದ್ರೆ ಮೋಕ್ಷಕ್ಕೆ ಅಧಿಕಾರಿ, ಇಲ್ಲಂದ್ರೆ ನಾವೆಲ್ಲ ಅನಧಿಕಾರಿಗಳಾಗ್ತೀವಿ. ಇಲ್ಲಿಗೆ ಒಂದು 10 ನಿಮಿಷ ಮೊದಲೇ ಮಂಗಲವನ್ನು ಮಾಡೋಣ. ಈ ಮಂಗಲಕ್ಕೆ ನೇರವಾಗಿ ಮಂಗಲನೇ ಶುರು ಮಾಡ್ರಿ. ಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭಾನಿ ಶುಂಭಾರ ಸಂಹಾರಿಗೆ ಶಾಂಭವಿಗೆ ಜಗದಂಬ ನಿನ್ನ ನಂಬಿ ಬಂದನು ನರ ಶರೀರದಿ ಶನರಾಣಿ ಶರಣರ ಬಿಂಬದಾಡು ಜನನಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಭೇರು ಬೆಳಗಿರೆ ಶುಂಭಾನಿ ಶುಂಭರ
ಸಂಹಾರಿಗೆ ಶಾಂಭವಿಗೆ ರಕರನ್ನು ಕುತ್ತಿ ಕುತ್ತಿಗೆ ಕೊಯ್ದು ತ್ರಿಪುರ ಗೆದ್ದ ಶ್ರೀಕಾಂತೆಗೆ ಶಾಂಭವಿಗೆ ದುಷ್ಟ ಮಹಿಷನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳದೆ ಇಳಿದು ರೇಣುಕೆ ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ ಶಿರವನಿಗಿಸಿದ ಪರಮ ಪಾರ್ವತಿಗೆ ಭಾಗಾರುತಿಯನ್ನು ದೇವಿಗಾರುತಿಯನ್ನು ರಂಭೆರು ಬೆಳಗಿಯೇ ಶುಂಭಾನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ದೈತ್ಯರನ್ನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲನೆ ಮೆರೆ ಬಂತಂದರ ತುಂಡು ಮಾಡಿದ ಅಖಂಡ ದೇವತೆ ಉಂಡಳೆ ನಾಳದೀಶನ ಕಂಡೆ ನಿಮ್ಮ ಎದ್ದಿದ್ದ ಬದಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಭೆರು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ನಿಶುಂಭರ ಸಂಹಾರಿಗೆ ಶಾಂಭವಿಗೆ ಚೈತನ್ಯಂ ಶಾಂತಂ ಯೋಗಾತೀತಂ ನಿರಂಜನಂ ಪ್ರದೀಪ ಅಮ್ಮಗ ಆಯ್ತಪ್ಪ ಹಂಗೆ ಮಾಡಿದ ಏನಂದ ಕೇಳಿದ್ರಪ್ಪ ಒಂದು 2-3 ವರ್ಷನಾಗ ನಾನು ಔಷಧಿ ತಂದಪ್ಪ ಒಂದು ವರ್ಷ ಆದ್ಮ್ಯಾಗ ಅದಕ್ಕೆ ಈಗ ಬ್ರಾಹ್ಮರು ದೊಡ್ಡ ಸಿಡ್ಬಂತಾರೆ ಯಾರಂದ್ರೆ ಕೊಳ್ಳೋದು ತಾಳಿನಪ್ಪ ಕೇಸಗಾರ ಬಿಸಿ ಬಿಡ್ಕೊಂಡ್ ತಿಂತಾರೆ ಅಂದ್ರೆ ಕೊಳ್ಳೋದು ತಾಳಿನ ಅದಪ್ಪ ಅಂದ್ರೆ ನೀ ಹೇಳೋ ಅರ್ಥಕ್ಕೆ ಏನು ಕೇಳಿದೆಪ್ಪ ಅಂದ್ರೆ ಆ ಗುರುನ ಉಪದೇಶ ಬೇರೆ ದೊಡ್ಡ ಕುಡುಕು ಉಪದೇಶ ಬೇರೆ ಸೊಲಗುರು ಉಪದೇಶ ಬೇರೆ ಅಂತ ಉಪದೇಶ ಕೇಳಿದ್ರೆ ಮಂತ್ರದ ಅರ್ಥ ಒಂದಿರ್ಬೋದಪ್ಪ ಆದ್ರೆ ಅವ್ರು ಯಾವಾಗ ಬಂದಿರ್ಬೋದು ಅಂತ ನಾನು ಒಂದು ವರ್ಷ ಆದ್ಮೇಲೆ ನಾನು ಮಾತು ತಿಳಿಸಿದ್ನಪ್ಪ ಮತ್ತೆ ನಾನು ಏನಂದ ಇದು ಎಲ್ಲಿ ಕೇಳ್ಕೊಂಡಿದ್ದಪ್ಪ ಅಂದ್ರೆ ಇಲ್ಲ ನಾನು ಸ್ವಲ್ಪ ಎಲ್ಲ ಓಡಿಸಿದೆ ಅಂದ್ರೆ ನೀನು ಮುಂದಕ್ಕೆ ಹೋಗಿದ್ದಪ್ಪ ನೀನು ಕೂಡ ಮಾತಾಡೋದು ಇಷ್ಟ ಅಲ್ಲ ಈಗ ಎಲ್ಲಿ ಕಾಣಲ್ಲ ನಮಸ್ಕಾರಪ್ಪ ಶಿವನವ ದೂರ ಶಿವನವ ಅಂತ ಆಮೇಲೆ ಇವು ಸಿದ್ಧಾಂತ ಚಿಕ್ಕಮ್ಮ ನೋಡಿದ್ರೆ ಆಯ್ತಪ್ಪ ಅವ್ರು ನೋಡ್ತಿದ್ರೆ ಆಯ್ತು ಮೊದಲ ಅವ ಅಲ್ಲೊಂದು ಫಿಲ್ಲೊಂದು ಹೇಳಕೈತಪ್ಪ ಅಲ್ಲಿ ತಿಳ್ತಕ್ಕಂಥವು ಯಾರಪ್ಪ ಅಂತ ಕೇಳಿದೆ ನಾನು ಇವೆಲ್ಲ ಹೊರಗೆ ಹೇಳಬಾರಂಗಪ್ಪ ಅವಾಗ ಗರ್ಕುಳಾಗಿಬಿಟ್ಟಪ್ಪ ಅಲ್ಲಂತಿಗೆ ಮಾತಾಡ್ದಂಗಿಲ್ಲಪ್ಪ ಅಲ್ಲಿ ಎಲ್ಲರೂ ಊರಾಗ ಶ್ರೇಷ್ಠ ಶ್ರೇಷ್ಠ ಅಂತಾರಪ್ಪ ಅದಕ್ಕೆ ಮತ್ತೆ ಉಪದೇಶ ಮಾಡಿ ಸುತ್ತಮ ಹಾಕೊಂಡಿರ್ತಾರೆ ಕೇಳಿದಪ್ಪ ನಮ್ಮಪ್ಪ ಹೊಸ್ದಾಗ ಗೊತ್ತಿಲ್ಲಪ್ಪ ಗಪ್ಪಲ ಆಗ್ಬಿಟ್ಟ ಮತ್ತೆ ನಾನು ಅತ್ತಿಗೆ ಹೇಳಿದೆ ಹಿಂಗೇನಪ್ಪ ಅಂತ ಅಂತಂದಾಗ ಇಲ್ಲಪ್ಪ ಅಷ್ಟೆಲ್ಲ ಹೊರಗೆ ಬುದ್ಧಿ ಬರಲ್ಲ ಅವಾಗ ಅಂತ ಎಲ್ಲಿ ಹೋದಾಗ ಅಮ್ಮ ಓದ್ತಾಳಪ್ಪ ಹೋಗಿ ಕೇಳ್ತಾನ ಅಂತ ಅಮ್ಮ ಹೇಳ್ತಾಳೆ ಮಾತಾಡ್ತಾಳೆ ಹೊಸ್ತಾಗ ಆದ್ರಪ್ಪ ಕಸಿ ಅದಕ್ಕೆ ಒಂದೇ ಬರ್ತದೆ ಮತ್ತೆ ಅವಕ್ಕೇನು ಗೊತ್ತಿಲ್ಲ ಒಮ್ಮೆಲೆ ಕೇಳ್ಬಿಟ್ರೆ ಆಯ್ತು ಅವಕ್ಕೇನು ಗೊತ್ತಾಯ್ತು ಅಂದ್ರೆ ಅದ್ರ ಒಳಗೆ ಮೊದಲು ತೊಡಗಿ ಕಾಕಿರ್ತಾರ ಕೇಳ ಫಸ್ಟ್ ಕೇಳ ಮತ್ತೆ ಮುಸಲ್ಮಾನರು ಸ್ವಾದನ ಮಾವ ತಾಳಿ ಕಟ್ತಾನೆ ಮುಸಲ್ಮಾನರು ಹೆಂಡತಿಗೆ ಗಂಡ ಕಟ್ಟಂಗಿಲ್ಲ ಸ್ವಾದನ ಮಾವ ಕಟ್ತಾನೆ ತಾಳಿ
ಅದನ್ನು ಹೋಗ್ತಾನ ಈಗ ನಲ್ವರ್ಸ ನಮ್ಮ ಕಡೆ ಯಾರಲ್ಲ ತುಮಕೂರು ನಲ್ವರಪ್ಪ ಅವರು ಆಯ್ತು ಒಬ್ರು ಮಾರಿ ಬಂದ್ರೆ ಒಬ್ರಿಗೆ ಒಬ್ಬದೇ ಅದಂತಾರ ಎಲ್ಲ ಅದೇ ಇಟ್ಟೋಗ್ಯದ ಕೆಲಸ, ಅದೇ ಇಟ್ಟೋಗ್ಯದ, ಮನಸ್ಸಿಗೆ ಬಂದಂಗೆ ಮಾಡಿಬಿಟ್ರ. ಈಗ ಅಂದೆಲ್ಲ ಬದುಕಂಗೆ ನನಗೆ ಬಂದ್ಬಿಟ್ಟು ಯಾರು ಮಾತು ನನಗೆ ಉಪದೇಶ ಮಾಡ್ತಾರೆ ಅವಳ ತಪ್ಪತ್ತು ಕೇಳ್ದ ಅಲ್ಲ ಅವ್ರು ಏನೇ ಕೇಳಿ ಉಪದೇಶ ಆಗತ್ತ, ಎದಕ್ಕೆ ಉಪದೇಶ ಅಂತಂದು ಅವನಿಗೆ ಅರಿವು ಇರಬೇಕು. ಉಪದೇಶ ಆಗ್ತಾಂತಪ್ಪ ಅಂತ ಗುರು ಕೇಳಬೇಕು. ಇವೆರಡು ಮುಖ್ಯ. ಅವ್ರು ಹೆಂಗನ ತಗೊಳ್ಳಿ, ಮಂತ್ರ ಅಂತೂ ಒಂದೇ ಇರ್ತದೆ. ಮಂತ್ರ ಬೇಕಾದ್ರೆ ಆ ಮಂತ್ರ ಅರ್ಥ ಬೇಕಲ್ಲ, ಅದು ಮುಖ್ಯ. ಪ್ರತಿಭಾ ನೀ ಕೇಳಿದ್ದೆ ನನಗೆ ಕೇಳಿದ್ನ ಇಲ್ಲೇ ಸುಡು ಸರ್ ಮನೆ ಕುಂತಿದ್ವಾಗ ಮಾಕಂದ್ರೆ ಕೇಳಿ ಇಲ್ಲ ಶಾಸ್ತ್ರ ಕೇಳಿದ್ದೇನೆ ಇದ್ದೇನೆ ಇಲ್ಲೇ ಇಲ್ಲಪ್ಪ ಅಂತ ಅಲ್ಲಿ ಮನೆಗೆ ಹೊಸಮನಿಗೆ ಬರ್ತಿಲ್ಲ. ಹೌದು. ಹೋಗಿ ಬಂದಪ್ಪ ಒಂದು ಈಗ ಬಂದಂತ ಹೋಗಿ ಈಗ ಬಂದ್ರಂತ.